ಭದ್ರಾವತಿಯ ವೈಭವವನ್ನು ನಾವೆಲ್ಲ ಸಣ್ಣ ಹುಡುಗರಿದ್ದಾಗಲ ಕೂಡ ನೋಡಿದ್ದೇವೆ. ನಾವು ಬಹಳ ವೈಭವಯುತವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಅಂದರೆ ಇತ್ತು ಅಂತ ಹೇಳಿದರೆ ಅದು ಭದ್ರಾವತಿ ತಾಲೂಕು ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಪಡ್ತೀವಿ. ಇವತ್ತು ಆ ವೈಭವ ವಾಪಸ್ ಮರುಕಳಿಸ್ಬೇಕು, ಆ ವೈಭವವನ್ನು ಮತ್ತೆ ಇಲ್ಲಿ ಕಾಣಬೇಕು ಅಂತ ಹೇಳೋದು ನಿಮ್ಮೆಲ್ಲರ ಅಭಿಲಾಷೆ ಆಗಿದೆ. ಕುಮಾರಣ್ಣವರು ದೈವಾನುಗ್ರಹದಿಂದ ಮಂಡ್ಯ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಲಕ್ಷಾಂತರ ಮತಗಳ ಅಂತರದಿಂದ ಗೆದ್ದು ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂಥ ಸಂದರ್ಭದಲ್ಲಿ ಶ್ರೀಮಾನ್ ಮೋದಿಯವರು, ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಅವರ ಅಣತಿಯಂತೆ ಬಹುದೊಡ್ಡ ಹುದ್ದೆಯನ್ನು ಬೃಹತ್ ಕೈಗಾರಿಕಾ ಸಚಿವರಾಗಿ 2 ಪೋರ್ಟ್ಫೋಲಿಯೋಗಳನ್ನು ಹೊಂದಿರತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯನ್ನು ಅಖಂಡ ಭಾರತದಲ್ಲಿ ಕುಮಾರಣ್ಣವರಿಗೆ ಕೊಟ್ಟಿರ್ತಕ್ಕಂಥ ಈ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿ ಮೋದಿಯವರನ್ನು ಅಭಿನಂದಿಸಲೇಬೇಕಾಗಿದೆ. ಅವರಿವತ್ತು ಹೃದಯ ವಾತ್ಸಲ್ಯದಿಂದ, ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಕುಮಾರಣ್ಣವ್ರನ್ನ ಕಂಡು ಅವತ್ತು ಬಹುದೊಡ್ಡ ಹುದ್ದೆಯನ್ನು ಮತ್ತು ಕುಮಾರಣ್ಣವ್ರ ಮೇಲೆ ಬಹುದೊಡ್ಡ ವಿಶ್ವಾಸವನ್ನಿಟ್ಟು ಅಂಥ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಕುಮಾರಣ್ಣ ಬೃಹತ್ ಕೈಗಾರಿಕಾ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಅವರಿಗೆ ಇಡೀ ಅಖಂಡ ಭಾರತದ ಅಧಿಕಾರ ಇದ್ದರೂ ಕೂಡ ಅವರಿಗೆ ಕಂಡದ್ದು ಭದ್ರಾವತಿಯ ತಾಲೂಕು ಅನ್ನೋದನ್ನ ನೀವ್ಯಾರೂ ಕೂಡ ಮರೆಯಂಗಿಲ್ಲ. ಯಾಕೆಂದರೆ ಅವತ್ತು ಸೈಲ್ನ ಚೇರ್ಮನ್ನ ಜೊತೆಗೂಡಿ ಇಡೀ ದಿನ ಬಂದು ಭದ್ರಾವತಿಯ ಇವತ್ತು VSSನ ಕಾರ್ಖಾನೆಯನ್ನು ಬೆಳಗಿನಿಂದ ಸಂಜೆವರೆಗೆ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಪಡೆದು ಸೈಲ್ನ ಚೇರ್ಮನ್ ಒಟ್ಟಿಗೆ ಸುದೀರ್ಘವಾಗಿ 2-3 ಮೀಟಿಂಗ್ಗಳನ್ನು ಮಾಡಿರ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ಯಾಕೆ ಕುಮಾರಣ್ಣರಿಗೆ ಭದ್ರಾವತಿಯ ಮೇಲೆ ಅಷ್ಟೊಂದು ಅಗಾಧವಾದ ಪ್ರೀತಿ? ಅಪ್ಪಾಜಿಗೌಡರ ಒಟ್ಟಿಗೆ ಇದ್ದಂಥ ನಿಕಟವಾದ ಸಂಪರ್ಕ, ನಿಕಟವಾದ ಸಂಬಂಧ, ಆ ಸಂಬಂಧಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅವತ್ತು ಅಪ್ಪಾಜಿಗೌಡರು ಕುಮಾರಣ್ಣವರಿಗೆ ದೇವೇಗೌಡರ ಕುಟುಂಬದೊಟ್ಟಿಗಿಂತ ಸಂಬಂಧವನ್ನು ಅಗಾಧವಾದ ಸಂಬಂಧದ ಅಡಿಯಲ್ಲಿ ಇವತ್ತು ಶಾರದಾ ಅಪ್ಪಾಜಿಗೌಡರು ಕೂಡ ಇವತ್ತು ನಡೀತಾ ಇದ್ದಾರೆ. ಇವತ್ತು ಅವ್ರ ಕುಟುಂಬ ಕೂಡ ನಡೀತಾ ಇದೆ. ಅವತ್ತು ಅಪ್ಪಾಜಿಗೌಡರ ಸಂಬಂಧವಾದ ಆ ಕಳಕಳಿಯಿಂದ ಇವತ್ತು ಭದ್ರಾವತಿ ತಾಲೂಕಿಗೆ ಅನ್ಯಾಯ ಆಗಿದೆ. ಅಂದು ಮಹಾರಾಜರು ಕಟ್ಟಿದಂಥ ಬಹುದೊಡ್ಡ ಕಾರ್ಖಾನೆ VSS ಇರ್ಬೋದು, MPM ಇರ್ಬೋದು, ಆ ವೈಭವವನ್ನು ತಂದುಕೊಟ್ಟಂಥ ಮೈಸೂರು ಮಹಾರಾಜರ ಒಂದು ಕೊಡುಗೆಯನ್ನು ಮತ್ತೆ ಇಲ್ಲಿ ನಾನು ಪುನಃಸ್ಥಾಪನೆ ಮಾಡಬೇಕು ಅನ್ನೋ ವಿಶೇಷತೆಯಿಂದ ಇವತ್ತು ಇಲ್ಲಿ ಬಂದು ಭದ್ರಾವತಿಗೆ ಬಂದು ನಂತರ ಡೆಲ್ಲಿಯಲ್ಲೂ ಕೂಡ ಅನೇಕ ಸಭೆಗಳನ್ನು ಈ ವಿಚಾರದಲ್ಲಿ ನಡೆಸಿದ್ದಾರೆ. ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡ್ತಾರೆ. ನಾನು ಹೆಚ್ಚು ಸಮಯ ತಗೊಳ್ಳೋಕೆ ಹೋಗೋದಿಲ್ಲ. ಸಂಬಂಧಗಳ ಅಡಿಯಲ್ಲಿ ದೇವೇಗೌಡರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಮುಖ್ಯಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಿ ನಾಡನ್ನು ಆಡಿದ್ದಾರೆ ಅಂತ ಹೇಳಿದರೆ ಜನರ ಸಂಬಂಧದ ಅಡಿಯಲ್ಲಿ, ರೈತರ ಸಂಬಂಧದ ಅಡಿಯಲ್ಲಿ, ಇವತ್ತಿರ್ತಕ್ಕಂಥ ಅನೇಕ ಯುವಕರ ಸಂಬಂಧದ ಅಡಿಯಲ್ಲಿ ಇವತ್ತು ರಾಜ್ಯಭಾರವನ್ನು ಇವತ್ತು ರಾಜಕೀಯವನ್ನು ಮಾಡಿರ್ತಕ್ಕಂಥದ್ದು ದೇವೇಗೌಡರು. ಕುಮಾರಸ್ವಾಮಿಯವರು ಅದೇ ಅಡಿಯಲ್ಲಿ ಇವತ್ತು ಸಂಬಂಧಗಳ ಅಡಿಯಲ್ಲಿ ರಾಜಕಾರಣ ಮಾಡಿದರೆ ಬಿಟ್ಟರೆ ಕುಮಾರಸ್ವಾಮಿ ಆಗಲಿ, ದೇವೇಗೌಡರಾಗಲಿ, ಇವತ್ತಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ನಮ್ಮ ಯುವ ನಾಯಕರಾಗಲಿ ಯಾವುದೇ ದ್ವೇಷದ ರಾಜಕಾರಣಕ್ಕೆ ಯಾವತ್ತೂ ಕೂಡ ಒತ್ತು ಕೊಟ್ಟಿಲ್ಲ. ದೇವೇಗೌಡರ ಕುಟುಂಬ ಮುಂದೂ ಕೂಡ ದ್ವೇಷದ ರಾಜಕಾರಣಕ್ಕೆ ಒತ್ತು ಕೊಡಲ್ಲ ಅನ್ನೋ ವಿಚಾರವನ್ನು ಈ ಭಾಗದ ಶಾಸಕರು ಅರಿಬೇಕಾಗ್ತದೆ. ಇವತ್ತು ಈ ಭಾಗದ ಶಾಸಕರು ನಮ್ಮ ಎದುರಿಗೆ ಕುಮಾರಣ್ಣವ್ರನ್ನ ಅವ್ರ ಅಧಿಕಾರ ಮಾಡಬೇಕಾದ್ರೆ ಇಂದ್ರ ಚಂದ್ರ ಅಂತ ಹೇಳಿದ್ದನ್ನೆಲ್ಲ ನಾವು ಅತ್ಯಂತ ಹತ್ತಿರದಿಂದ ನಾವು ನೋಡಿದ್ದೇವೆ. ನೀವು ಯಾಕೆ ಈ ದೇಶದ ರಾಜಕಾರಣ? ನಿಮಗೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅಧಿಕಾರ ಯಾರಪ್ಪನ ಸೊತ್ತು ಅಲ್ಲ. ಈ ಅಧಿಕಾರ ಇವತ್ತು ಜನರು ಕೊಟ್ಟಂಥ ಅಧಿಕಾರ ಜನರಿಗೋಸ್ಕರ ಮೀಸಲಾಗಿಡಬೇಕು. ಅದು ಬಿಟ್ಟು ಈ ದ್ವೇಷದ ರಾಜಕಾರಣವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತ ನಿಮ್ಮನ್ನು ಕ್ಷಮಿಸೋದಿಲ್ಲ. ಭಗವಂತರ ರೂಪದಲ್ಲಿರ್ತಕ್ಕಂಥ ಈ ಭದ್ರಾವತಿ ತಾಲೂಕಿನ ಜನ ಮುಂದೊಂದು ದಿನ ಈ ದೇಶದ ರಾಜಕಾರಣಕ್ಕೆ ತಿಲಾಂಜಲಿಯನ್ನು ಬರೀತಾರೆ ಅನ್ನೋ ವಿಚಾರವನ್ನು ನೀವು ಅರಿಬೇಕಾಗ್ತದೆ. ಇವತ್ತು ಯಾವ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ನೀವು ಹೇಳಬೇಕದೆ, ಪೊಲೀಸ್ ಸ್ಟೇಷನ್ ಯಾರಪ್ಪನ ಆಸ್ತಿ ಅಲ್ಲ. ಪೊಲೀಸ್ ಸರ್ಕಾರಿ ನೌಕರರು
ನಿಮಗೆ ಆದ ಸಂದರ್ಭದಲ್ಲಿ ಹೇಳಿ, ನಾನಿದ್ದಾರೆ, ಶಾರದಾ ಪೂರೆ ನಾಯಕರು ಇಲ್ಲಿ ಶಾಸಕರಿದ್ದಾರೆ, ನಾನು ಈ ಭಾಗದಲ್ಲಿ ಶಾಸಕರಿದ್ದೇನೆ. KDP ಸಭೆಯಲ್ಲಿ ನೀವು ನೋಡಿರಬೇಕು, ನಾವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ನಾವು ಮಾತಾಡಿದ್ದೇವೆ. ನಾವು KDP ಸಭೆಯಲ್ಲಿ ಶಾರದಾ ಪೂರೆ ನಾಯಕರು ನಾವು ಇಬ್ಬರು ಒಟ್ಟಿಗೆ ಕೂರ್ತೀವಿ. ನಾವು ಅಲ್ಲಿ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಕಳೆದು ಹೋಗಿರ್ತಕ್ಕಂಥ ಇವತ್ತು ಏನು ಅಪ್ಪಾಜಿ ಗೌಡರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟಿದ್ದೀರಿ, ಆ ಪ್ರೀತಿಯ ದ್ಯೋತಕವಾಗಿ ಇವತ್ತು ಶಾರದಾ ಅಪ್ಪಾಜಿ ಗೌಡರು ಅವರು ಮನೆಯಲ್ಲಿ ಸೀಮಿತ, ಅಪ್ಪಾಜಿ ಗೌಡರು ಇದ್ದಂಥ ಸಂದರ್ಭದಲ್ಲಿ ಮನೆಗೆ ಸೀಮಿತ ಆಗಿದ್ದರು. ಬಂದು ಹೋದಂಥ ಎಲ್ಲ ಬಂಧು ಭಗಿನಿಯರನ್ನು, ಆ ಕ್ಷೇತ್ರದ ಜನರನ್ನು ಅತ್ಯಂತ ಪ್ರೀತಿಯಿಂದ ಹಾಕೊಂಡು ಅವರಿಗೆ ಕಾಫಿ ಕೊಡೋದು, ಊಟ ಮಾಡೋದು, ತಿಂಡಿ ತಿನ್ನೋದು, ಈ ವಿಚಾರಕ್ಕೆ ಸೀಮಿತವಾಗಿದ್ದಂತಹ ಶಾರದಾ ಅಪ್ಪಾಜಿಗೌಡರು ಅನಿರೀಕ್ಷಿತವಾದ ಅಪ್ಪಾಜಿಗೌಡರ ಅಗಲಿಕೆಯಿಂದ ಇವತ್ತು ನೀವೆಲ್ಲ ಒಕ್ಕೊರಲಿನಿಂದ ಶಾರದಾ ಅಪ್ಪಾಜಿಗೌಡರನ್ನ ಮುಂದೆ ತಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅತಿ ಹೆಚ್ಚು ಗೌರವ ಕೊಟ್ಟಿದ್ದೀರಿ. ಆ ಗೌರವ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಬರೋದಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿಯವರಿಗೆ ಅಗಾಧವಾದ ಕೆಲಸ, ರಾಷ್ಟ್ರದ ಕೆಲಸ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಬಗ್ಗೆ ಬಹಳ ಅತ್ಯಂತ ಕಾಳಜಿ ಇರತಕ್ಕಂಥ ಯಾವುದಾದ್ರೂ ಒಬ್ಬ ನಾಯಕ ಈ ನಾಡಿನಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ಕುಮಾರಸ್ವಾಮಿ ಅನ್ನೋದನ್ನ ನಾವು ಯಾರು ಕೂಡ ಮರೆಯೋಂಗಿಲ್ಲ. ಇವತ್ತು ಕುಮಾರಸ್ವಾಮಿಗೆ ಅತ್ಯಂತ ಕಾಳಜಿ. ಇವತ್ತು ಅವರು ಮುಖ್ಯಮಂತ್ರಿ ಆದಂಥ ಕೆಲವೇ ದಿನಗಳಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಯಾವ ರೀತಿ ಜನರನ್ನು ಕಂಡಿದ್ದಾರೆ, ಯಾವ ರೀತಿ ರೈತರಿಗೆ ಇವತ್ತು ಅವರು ಉಪಕಾರವಾಗಿ ಇವತ್ತು ಕೆಲಸ ಮಾಡಿದ್ದಾರೆ, ಯುವಕರಿಗೆ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಅವರು ಜನರ ಸ್ಪಂದನೆಗೆ ಕೆಲಸ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಅವರು 20 ತಿಂಗಳ ಆಡಳಿತ ಇರ್ಬೋದು, 2ನೇ ಬಾರಿ ಮುಖ್ಯಮಂತ್ರಿ ಆದಂಥ ಕೆಲವೇ ತಿಂಗಳ ಆಡಳಿತದಿಂದ ತಮಗೆಲ್ಲ ಗೊತ್ತಾಗಿದೆ. ಇವತ್ತು ದೇವೇಗೌಡರು ಕೂಡ ಇವತ್ತು ಈ ನಾಡಿನಲ್ಲಿ ಯಾರಾದರೂ ಇವತ್ತು ಜಾತ್ಯತೀತ ಜನತಾದಳ ಸರ್ಕಾರ ದೇವೇಗೌಡರು ಬಂದಂಥ ಕಾಲದಲ್ಲಿ ಕೂಡ ಸಾಲ ಮನ್ನಾ ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಕೊಟ್ಟ ಮಾತಿನಂತೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಸುಮಾರು 25,000 ಕೋಟಿಯ ಸಾಲವನ್ನು ಮನ್ನಾ ಮಾಡಿದಂಥ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥ ಯಾರು ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಕುಮಾರಸ್ವಾಮಿ ಅನ್ನೋರ ವಿಚಾರವನ್ನು ನಾವೆಲ್ಲರೂ ಕೂಡ ಯಾವತ್ತೂ ಮರೆಯೋಂಗಿಲ್ಲ. ಹಾಗಾಗಿ ಅಂಥವರ ಸುಪುತ್ರರಾಗಿರ್ತಕ್ಕಂಥ ನಿಖಿಲ್ರು ಕೂಡ ಅಷ್ಟೇ ಸಮರ್ಥವಾಗಿದ್ದಾರೆ. ಇವತ್ತು ರಾಜ್ಯದಾದ್ಯಂತ ಸಂಚರಿಸ್ತಾ ಇದ್ದಾರೆ ಯುವ ನಾಯಕರು. ಆ ಯುವ ನಾಯಕರ ಮೇಲೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಭಾಳ ವಿಶ್ವಾಸವಿಟ್ಟು ಅಂದು ಎಲ್ಲ ನಾಯಕರನ್ನು, ರಾಜ್ಯದಲ್ಲಿರ್ತಕ್ಕಂಥ ಜಾತ್ಯತೀತ ಜನತಾದಳದ MLAಗಳಿರ್ಬೋದು, ಮಾಜಿ ಸಚಿವರುಗಳಿರ್ಬೋದು, ಹಾಲಿ ಶಾಸಕರುಗಳಿರ್ಬೋದು, ಎಲ್ಲರನ್ನು ಕರೆದು ಅವರ ಸಮ್ಮುಖದಲ್ಲಿ ಮಾಡಿದಂಥ ತೀರ್ಮಾನ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಮಾಡಬೇಕು, ನಮ್ಮ ಎಲ್ಲ ಸದಸ್ಯರ ನೋಂದಾವಣೆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿ ಕೊಟ್ಟ ಫಲವಾಗಿ ಇವತ್ತು ರಾಜ್ಯವನ್ನು ಸಂಚರಿಸಿ ಇವತ್ತು ಸಂಘಟನೆಯಲ್ಲಿ ತೊಡಗಿದ್ದಾರೆ. ಅವರಿಗೆ ನಾವೆಲ್ಲ ಕೈ ಜೋಡಿಸ್ಬೇಕಾಗ್ತದೆ. ಹೆಗಲಿಗೆ ಹೆಗಲು ಕೊಟ್ಟು ರಾಜ್ಯ ಸಂಚಾರ ಮಾಡ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಗೆ ನಾವೆಲ್ಲ ಇದ್ದೇವೆ. ಭದ್ರಾವತಿಯ ಜನ ಇವತ್ತು ಶಾರದಾ ಅಪ್ಪಾಜಿಗೌಡರನ್ನ ವಿಧಾನಸೌಧದ 3ನೇ ಮಾಡಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ನೀವು ಪ್ರತಿಜ್ಞೆ ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡೋ ಮುಖಾಂತರ ಕುಮಾರಣ್ಣರ ಕೈ ಬಲಪಡಿಸೋದು, ಜೊತೆಗೆ ಜಾತ್ಯತೀತರಿಗೆ ಒಂದು ಶಕ್ತಿಯಾಗಿ ಭದ್ರಾವತಿ ತಾಲೂಕು ಖಂಡಿತ ನಿಲ್ತದೆ ಮುಂದಿನ ದಿನಗಳಲ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಇವತ್ತು ವೇದಿಕೆಯ ಮೇಲಿರ್ತಕ್ಕಂಥ ಅನೇಕ ಗಣ್ಯರು ಮಾತನಾಡಲಿದ್ದಾರೆ, ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇವತ್ತು ನಿಮ್ಮೆಲ್ಲ ಇಂಥ ಒಂದು ಸಂದರ್ಭದಲ್ಲಿ ಶಾರದಾ ಅಪ್ಪಾಜಿಗೌಡರ ಜೊತೆಯಲ್ಲಿ ತಾವೆಲ್ಲ ನಿಲ್ಲಬೇಕು ಅಂತ ಮತ್ತೊಮ್ಮೆ ಕಳಕಳಿಯ ಪ್ರಾರ್ಥನೆ ಮಾಡಿ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಜನತಾದಳ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.